ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದ್ರಿಕಾ. ಇವತ್ತು ತುಂಬ ಈಸಿಯಾಗಿ ಮೊಸರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅದಕ್ಕೆ ಸಾಸಿವೆ ಹಾಕಬೇಕು. ಏಕೆಂದರೆ ಸಾಸಿವೆ ಸಿಡಿಬೇಕು. ಅದು ಸಿಡಿದಾಗ ಅದು ಕಹಿ ಇರೋದಿಲ್ಲ, ಚೆನ್ನಾಗಿ ಬೆಂದಿದೆ ಅಂತ. ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಕೋಬೇಕು. ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಮಾಡಿ ನೀಟಾಗಿ ಇಟ್ಕೋಬೇಕು. ಮತ್ತು ಈರುಳ್ಳಿ, ದಾಳಿಂಬೆ, ದ್ರಾಕ್ಷಿ ಎಲ್ಲನೂ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಒಗ್ಗರಣೆ ಹಾಕಿದ್ದಕ್ಕೆ ಅದಕ್ಕೆ ಸ್ವಲ್ಪ ಮೊಸರು, ನಮಗೆ ಎಷ್ಟು ಬೇಕು ನಮಗೆ ಅಷ್ಟು ಮೊಸರನ್ನ ಹಾಕ್ಕೋಬೇಕು. ಮತ್ತು ಆ ಮೊಸರಿಗೆಲ್ಲ ಹಾಕ್ಕೊಂಡು ಅದಕ್ಕೆ ಎಷ್ಟು ನಮಗೆ ನೀರು ಬೇಕಾಗಿರುತ್ತೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಕೆಲವರು ಗಟ್ಟಿ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ತೆಳ್ಳಗೆ ಮೊಸರನ್ನ ಇಷ್ಟಪಡ್ತಾರೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಬೇಯಿಸಿದ ಅನ್ನನ ಹಾಕ್ಕೋಬೇಕು. ಮತ್ತು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಈರುಳ್ಳಿ ಹಾಕಬೇಕು, ಮತ್ತು ದಾಳಿಂಬೆ ಹಾಕಬೇಕು, ಮತ್ತು ನಾವು ಹಚ್ಚಿಟ್ಕೊಂಡಿದ್ದ ದ್ರಾಕ್ಷಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿ. ಮತ್ತು ಇದೆಲ್ಲ ಆದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಹೀಗೆ ಹಾಕೋದ್ರಿಂದ ಫ್ಲೇವರ್ ಸಿಗುತ್ತೆ ನಾವು ತಿನ್ನಬೇಕಾದ್ರೆ, ಮತ್ತು ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಸರನ್ನ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ನೋಡಿ ಹೆಲ್ತ್ಗೂ ತುಂಬ ಒಳ್ಳೆಯದು. ಅದು ಈ ಬೇಸಿಗೆಲಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ತಿನ್ನಿ ಮನೇಲಿ ಒಂದು ಸರಿ ಮಾಡಿಕೊಂಡು. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.